ಈ ಚರಂಡಿ ಕದ್ದಿದ್ ಕಳ್ಳ ಯಾರು ಅಂತ ಹುಡುಕೊಡ್ಬೇಕು. ಅದೇ ಕಳ್ದೋಗೈತೆ ಸ್ವಾಮಿ. ನಮ್ಮ PDO ಅವರು ಎಲ್ಲೋಗಿ ತಂದಿದ್ರೋ ಗೊತ್ತಿಲ್ಲ. ಮೋದಿ ತಕ್ಕೆ ಹೋಗಿದ್ರು, ಸಿದ್ದರಾಮಯ್ಯನ ತಕ್ಕ ಹೋಗಿದ್ರು. ಆದ್ರೆ 67,000 ರೂಪಾಯಿ ತಂದು ಬ್ರಷ್ ಆಗಿ ಒಜ್ಜಿ 22 ಕ್ಯಾರೆಟ್ ಗೋಲ್ಡ್ಗೆ ಚರಂಡಿ ಕಟ್ಟವ್ರು 67,000 ರೂಪಾಯಿ ಬಂಡವಾಳ ಹಾಕಿ. ಆ ಚರಂಡಿ ಕಳ್ದೋಗ್ಬಿಟ್ಟೈತಲ್ಲ. ನಮ್ಮ ಊರಲ್ಲಿ ಚರಂಡಿ ಕಳ್ಳತನ ಆಗಿದೆ ಸ್ವಾಮಿ. ಈ ಚರಂಡಿ ಕದ್ದಿದ್ ಕಳ್ಳ ಯಾರು ಅಂತ ಹುಡುಕೊಡ್ಬೇಕು. ಗ್ರಾಮಸ್ಥರಿಂದ ಇದೆಂತ ಆರೋಪ, ಆಕ್ರೋಶ. ಅಯ್ಯೋ ಅಯ್ಯೋ ಅನ್ಯಾಯ, ನಮ್ಮೂರಲ್ಲಿ ಚರಂಡಿ ಕಳ್ಳತನ ಆಗಿದೆ ಸ್ವಾಮಿ. ಅರೆ ಏನಿದು, ಚರಂಡಿನೂ ಕಳ್ಳತನ ಮಾಡ್ತಾರಾ ಅಂದ್ಕೊಳ್ಬೇಡಿ. ಇದು ಗ್ರಾಮದ ಜನರ ಆಕ್ರೋಶದ ಮಾತುಗಳು. ಅಷ್ಟಕ್ಕೂ ಈ ರೀತಿಯ ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿರುವುದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಲಾಳ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಲುವೆಹಳ್ಳಿ ಗ್ರಾಮದಲ್ಲಿ. ಹೌದು, ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಲುವೆಹಳ್ಳಿ ಗ್ರಾಮದಲ್ಲಿ ಚರಂಡಿ ನಿರ್ಮಾಣವಾಗಿದೆ ಎಂದು PDO ಸೇರಿದಂತೆ ಅಧಿಕಾರಿಗಳು ಅಕ್ರಮವಾಗಿ ಬಿಲ್ ಮಾಡ್ತಿದ್ದಾರಂತೆ. ಆದ್ರೆ ಈವರೆಗೂ ಆ ಊರಿನಲ್ಲಿ ಚರಂಡಿಯೇ ಇಲ್ವಂತೆ. ಆದ್ರಿಂದ ಊರಿನವರು ಹಾಗೂ ಸಾಮಾಜಿಕ ಹೋರಾಟಗಾರ ನಮ್ಮ ಊರಿನಲ್ಲಿ ಚರಂಡಿ ಕಳ್ಳತನವಾಗಿದೆ ಎಂದು PDO ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಾಲುವೆಹಳ್ಳಿ ಗ್ರಾಮದ ರಸ್ತೆಯಿಂದ ಸರ್ಕಾರಿ ಶಾಲೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳಿ PDO 63,000 ಬಿಲ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಚರಂಡಿ ನಿರ್ಮಾಣ ಮಾಡಿಲ್ವಂತೆ. ಇನ್ನು ಪ್ರಶ್ನೆ ಮಾಡಲು ಹೋದವರ ಮೇಲೆ PDO ಶ್ರೀಧರ್ ದರ್ಪ ತೋರಿ ಏನ್ ಮಾಡ್ಕೋತೀಯೋ ಮಾಡ್ಕೊಳ್ಳಿ ಅಂತ ಲೇಸಿಯಾಗಿ ಉತ್ತರ ಕೊಡ್ತಾರಂತೆ. ನಮ್ಮ ಊರಲ್ಲಿ ಚರಂಡಿ ಕಳ್ಳತನವಾಗಿರುವುದರ ಬಗ್ಗೆ ನಾವು ಈಗ ಪೊಲೀಸರಿಗೆ ಹಾಗೂ ಮೇಲಧಿಕಾರಿಗಳಿಗೆ ದೂರನ್ನ ನೀಡಿದ್ದೇವೆ. ಸಂಬಂಧಪಟ್ಟವರು ಆದಷ್ಟು ಬೇಗ ನಮ್ಮ ಚರಂಡಿಯನ್ನ ಹುಡ್ಕೊಡ್ಬೇಕೆಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ತಿಮ್ಮರಾಜು ಅಂತ, ಕ್ರಾಂತಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ವಿಚಾರ ಏನು ಅಂದರೆ, ನಮ್ಮೂರು ಅಂದರೆ ಕೊರಟಗೆರೆ ತಾಲೂಕು ಕೋಲಾಳ ಹೋಬಳಿ ಚಿನ್ನಹಳ್ಳಿ ಗ್ರಾಮ ಪಂಚಾಯತಿ ಕಾಲುವೆದಳ್ಳಿ ಕಾಲುವೆ ಕದ್ದ ಕಳ್ಳ ಯಾರು? ಕಾಲುವೆದಳ್ಳಿಗೆ ಇದುವರೆಗೂ ನಾವೇನು ಕಿಡ್ನಿ ಕದ್ದಿದ್ದು ಕೇಳಿದ್ದೀವಿ, ಚೈನ್ ಕದ್ದಿದ್ದು ಕೇಳಿದ್ದೀವಿ, ವಾಚ್ ಕದ್ದಿದ್ದು ಕೇಳಿದ್ದೀವಿ, ಹಲವಾರು ಏನೋ ಮೌಲ್ಯವರ ವಸ್ತುಗಳನ್ನ ಕೇಳಿದ್ದೀವಿ. ಈ ಚರಂಡಿ ಕದ್ದಿದ್ದು ಕಳ್ಳ ಯಾರು ಅಂತ ಹುಡುಕೊಡ್ಬೇಕು. ದಯಮಾಡಿ 62,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಆ ಚರಂಡಿ ಕಳುವಾಗ್ಬಿಟ್ಟೈತೆ. ದಯವಿಟ್ಟು ಮಾಧ್ಯಮ ಮಿತ್ರರು ಈ ಚರಂಡಿನ ಹುಡುಕೊಟ್ಬಿಡ್ಬೇಕು. ಅಲ್ಲಿ ನಿಮ್ಮೂರಲ್ಲಿ ಚರಂಡಿನೇ ಇಲ್ವಾ ಈಗ? ಚರಂಡಿ ಅದೇ ಕಳ್ದೋಗೈತೆ ಸ್ವಾಮಿ. ನಮ್ಮ PDO ಅವರು ಎಲ್ಲೋಗಿ ತಂದಿದ್ರೋ ಗೊತ್ತಿಲ್ಲ, ಎಲ್ಲಿ ಹೋಗಿ ದುಡ್ಡು ತಂದಿದ್ರೋ ಗೊತ್ತಿಲ್ಲ. ಮೋದಿ ತಕ್ಕೆ ಹೋಗಿದ್ರು, ಸಿದ್ದರಾಮಯ್ಯನ ತಕ್ಕ ಹೋಗಿದ್ರು. ಆದರೆ 67,000 ರೂಪಾಯಿ ತಂದು ಬ್ರಷ್ ಆಗಿ ಒಜ್ಜಿ 22 ಕ್ಯಾರೆಟ್ ಗೋಲ್ಡ್ಗೆ ಚರಂಡಿ ಕಟ್ಟವ್ರು 67,000 ರೂಪಾಯಿ ಬಂಡವಾಳ ಹಾಕಿ. ಆ ಚರಂಡಿ ಕಳ್ದೋಗ್ಬಿಟ್ಟೈತಲ್ಲ. ಅದನ್ನ ತಾವು ದಯಮಾಡಿ ಅಧಿಕಾರಿಗಳು ಚರಂಡಿ ಇಲ್ದಲೇ ಚರಂಡಿ ಮಾಡಿದ್ವಿ ಅಂತ ಬಿಲ್ ತಗೊಂಡವ್ರೆ. ಚರಂಡಿ ಇಲ್ಲ ಹುಡುಕೊಡ್ಬೇಕು. ಅವ್ರು ಮಾಡಿದೀನಿ ಅಂತ ಅವರು ನೀವು ಹುಡುಕೊಡ್ಬೇಕು. ಅಧಿಕಾರಿ ವೃಂದದವರು, ನೀವು ಮಾಧ್ಯಮ ಮಿತ್ರರು ಹುಡುಕೊಡ್ಬೇಕು. ಯಾವಾಗ ಆಗಿರೋ ಸರ್ ಇದು ಘಟನೆ? ಇದು 2024-25ನೇ ಸಾಲು. ಯಾರು ನಿಮ್ಮಲ್ಲಿ PDO? ಶ್ರೀಧರ್ ಅಂತ. ಏನು ಹೇಳ್ತಿದ್ದಾರೆ ಕೇಳಿದ್ರೆ ಅವರು? ಕೇಳಿದ್ರೆ ಹೋಗು ಕೋರ್ಟ್ಗೆ ಹೋಗು ಅಂತಾರೆ. ಮಾಹಿತಿ ಹಕ್ಕಲ್ಲಿ ಹಾಕಿದ್ರೆ ಆಯೋಗಕ್ಕೆ ಹೋಗು ಅಂತಾರೆ. ಆಯೋಗಕ್ಕೂ ಹೋಗಿದ್ದೀವಿ. ಮೇಲ್ಮನವಿ ಹೋದರೆ ಆಯೋಗಕ್ಕೆ ಹೋಗು, ಕೊಡ್ತಾರೆ ಉತ್ತರನ ಅಂತಾರೆ. ಮೊನ್ನೆ ತಾನೇ ಇದನ್ನು ಯಾಕೆ ಹಿಂಗೆ ಹೇಳ್ತಿದ್ರ ಅಂದರೆ ಈ ವಿಚಾರವಾಗಿ ನನ್ನ ಲೋಕಾಯುಕ್ತ ಜಡ್ಜು ಮೊನ್ನೆ ವಾದ ಮಾಡಿದ್ರು. ನಮ್ಮ ಅಪ್ಪನ ಸೊತ್ತೇನೇ ನಮಗೆ ಖಾತೆ ಮಾಡಿಲ್ಲ. ಯಾರೋ ನೀವು ತಕರಾರು ಕೊಟ್ಟರೆ ತಕರಾರು ತಾಂಬೋದಾ? ಅವ್ರು ಹೇಳಿದ್ದಾರೆ ಇವ್ರಿಗೂ ಸಂಬಂಧ ಇಲ್ಲ, ಖಾತೆ ಇದ್ಮೇಲೆ ಈ ಸೊತ್ತು ಮಾಡು ಅಂತ. ಇವರು ಈ ಅಕ್ರಮನ ಇದೇ ಅಲ್ಲ, 5 ಕೋಟಿ ಅಕ್ರಮ ನನ್ನ ಹತ್ರ ಪೆನ್ ಡ್ರೈವ್ ಇದೆ. 1 ಅಲ್ಲ 2 ಅಲ್ಲ, 5 ಕೋಟಿ. 5 ಕೋಟಿ. ಯಾವ ಗ್ರಾಮ ಪಂಚಾಯತಿ ಬರುತ್ತೆ? ಚಿನ್ನಹಳ್ಳಿ ಗ್ರಾಮ ಪಂಚಾಯತಿ, ಕೋಲಾಳ ಹೋಬಳಿ,
ಕೊರಟಗೆರೆ ತಾಲೂಕಿನಲ್ಲಿ. ಚಿನ್ನಹಳ್ಳಿ ಗ್ರಾಮ ಪಂಚಾಯತಿಲಿರುವಂಥ PDO ಶ್ರೀಧರ್ ಅವರು ಅಕ್ರಮ ಮಾಡ್ತಿದ್ದಾರೆ. ಅಕ್ರಮ ಈಗಲೂ ಸಹ ದಾಖಲೆ ಸಮೇತ ತೋರಿಸ್ತೀನಿ. ಅವ್ರ ದಾಖಲೆ ಕೊಟ್ಬಿಟ್ರೆ ನಮ್ಮ ದಾಖಲೆ ಅಲ್ಲಲ್ಲೇ ಸ್ಕ್ಯಾನ್ ಮಾಡಿ ನಿಮ್ಮ ಮುಂದೆ ಮಾಧ್ಯಮ ಮಿತ್ರರ ಮುಂದೆನೇ ಅವ್ರೇನು ವರ್ಕ್ ಮಾಡವ್ರೆ. ಇವಾಗ ಇದೊಂದೇ ಅಲ್ಲ ಕಳೆದೋಗಿರೋದು, ಹಲವಾರು ಕಳೆದೋಗಿದೆ. SIT ತನಿಖೆ ಮಾಡಿರೋನು ಅವ್ರಿಗೆ ಆಶ್ಚರ್ಯ ಅಂತ. 5 ಕೋಟಿ ನನ್ನ ಹತ್ರ ಇದರ ದಾಖಲೆಗಳು, ಅವ್ರದಾಗಿ ಎಷ್ಟು ಇದೆಯೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಶ್ರೀಧರ್ ಅವರು 5 ಕೋಟಿ ಅಕ್ರಮ ಮಾಡಿದ್ದಾರೆ. 5 ಕೋಟಿದು ನಿಧಾನಕ್ಕೆ ಕೊಡ್ತೀವಿ. ಈಗ ಚರಂಡಿ ಮೊದಲು ಹುಡಿ ಕೊಡಿ. 67,000 ರೂಪಾಯಿ ಚರಂಡಿನ ತಾವು ದಯಮಾಡಿ ಹುಡಿ ಕೊಟ್ಟರೆ ಅವ್ರು ಏನೇನು ಅಕ್ರಮ ಮಾಡವ್ರೆ ಅವ್ರ ಡಾಕ್ಯುಮೆಂಟ್ಸು ತಗೊಂಡು ಒಂದಿನ ಇದುದೇ ಒಂದು ಸಭೆ ಮುಖೇನ ಸ್ಟ್ರೈಕ್ ಮುಖೇನ ನಾವು ಈ ಆಫೀಸ್ ಮುಂದೆ ಧರಣಿ ಕೂರ್ತ ಮುಖೇನ ನಮ್ಮ ಕ್ರಾಂತಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಧರಣಿ ಏನೇನು 5 ವರ್ಷದಿಂದ ಏನೇನು ಕಾಮಗಾರಿ ಮಾಡವ್ರೆ ಆ ಕಾಮಗಾರಿದೆಲ್ಲ ಬಿಲ್ ತಗೊಂಬರಲಿ, ಅಪ್ ಟು GPS ವಿಡಿಯೋ ಫೋಟೋ ಸಮೇತ. ನಾವು ಆ ಫೋಟೋದು ಯಾವ್ಯಾವ ಕಾಮಗಾರಿ ಹೆಂಗೆ ಅನ್ಯಾಯ ಮಾಡವ್ರೆ, ಹೆಂಗೆ JCP ವರ್ಕ್ ಮಾಡವ್ರೆ ಅದನ್ನೆಲ್ಲ ಪಿನ್ ಟು ಪಿನ್ನು 8 ಪೆನ್ ಡ್ರೈವ್ನಲ್ಲೂ ಸಹ ಇಂತಿಂಥದೇ ಕಾಮಗಾರಿ ಅಂದ್ಬಿಟ್ಟು ನಾವು ಗುರುತು ತೋರಿಸ್ತೀವಿ. ಒಟ್ಟಾಗಿ ಈಗ PDO ಅಧಿಕಾರಿ ಅಭಿವೃದ್ಧಿ ಮಾಡಬೇಕಾಗಿದ್ದಂಥ ಅಧಿಕಾರಿ ಈಗ ಅಕ್ರಮ ಮಾಡ್ತಿದ್ದಾರೆ ಅಂತ ನಿಮ್ಮ ಆರೋಪ. PDO ಅಭಿವೃದ್ಧಿ ಮಾಡ್ತಾ ಇರೋದು ಮನೇನ, ಸ್ವಂತ ಮನೇನ. ಮೆಂಬರು ಗೆದ್ದಿರೋದು ಊರು ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಮನೆ ಅಭಿವೃದ್ಧಿ ಮಾಡ್ತಾವ್ರೆ. ಆದ್ದರಿಂದ ಮೆಂಬರ್ಗಳು PDO ಮನೆಗಳ್ನ ತನಿಖೆ ಮಾಡಬೇಕು. ಈ 5 ಕೋಟಿ ಅಮೌಂಟು ವರ್ಷಕ್ಕೆ 2 ಕೋಟಿ, 10 ಕೋಟಿ, 10 ಕೋಟಿ ಒಳಗೆ 5 ಕೋಟಿನಾದ್ರೂ ಎಲ್ಲಿ ಹೋಗುತ್ತೆ? ಬಡವ ಏನ ರೈತಂದು ಈಗ ಇವತ್ತು ನರೇಗಾ ವರ್ಕು ಬಿಲ್ ಆಗ್ತಾ ಇಲ್ಲ. ಎಷ್ಟು ಮೀಟ್ರು ಚರಂಡಿ ಮಾಡಿದ್ವಿ ಅಂತ ಬಿಲ್ ಮಾಡಿಸ್ಕೊಂಡಿದ್ದಾರೆ? ಆ ಮೀಟ್ರದ್ದು ಅದೇ ಕೊಡ್ತಾ ಇಲ್ವಲ್ಲ ಸರ್. ನಾವು ಕೇಳಿದ್ರೆ PDO ಏನು ಹೇಳ್ತೀವಿ? ಹಾಂ ಇಲ್ಲಲ್ಲ ಬೇರೆ ಊರಿಗೆ ಹಾಕಿದ್ದೀವಿ ಅಂತಾರೆ. ನಮ್ಮೂರ ಹೆಸರು ಯಾಕೆ ಬಂತಿಲ್ಲಿ? ಬಾಯಿ ಮಾತಿಂದ ಬಿಲ್ ಮಾಡಿದ್ದಾರೆ. ನಮ್ಮೂರ ಹೆಸರು ನೋಡಿ, ಕಾಲುವೆಹಳ್ಳಿ ಗ್ರಾಮದ ಸರ್ಕಾರಿ ರಸ್ತೆ, ಗ್ರಾಮ ರಸ್ತೆಯಿಂದ ಸರ್ಕಾರಿ ಶಾಲೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ. NMR ತೆಗ್ದವ್ರೆ. ಇವ್ರ ಹೆಸರಿಗೆ ದಯಮಾಡಿ ನಾಗೇಶು, ಜ್ಯೋತಿ, ರಂಗಶಾಮಯ್ಯ, ಮುದ್ರಂಗಮ್ಮ, ಶ್ರುತಿ, ಅಶ್ವಥಮ್ಮ, ಲಕ್ಷ್ಮೀಶಯ್ಯ, ನಾಗೇಂದ್ರ, ಮಂಜುನಾಥ್, ಪುನೀತ್ಗೆ ಒಂದು ವಾರದ ತೆಗ್ದವ್ರೆ ಒಂದ್ಸತಿ, ಒಂದು ವಾರದಲ್ಲಿ. ಆಮೇಲೆ ಇನ್ನೊಂದು ವಾರದ ರಂಗಶಾಮಯ್ಯ, ಮುದ್ರಂಗಮ್ಮ, ಶ್ರುತಿ ಎಂ, ಅಶ್ವಥಮ್ಮ, ನಾಗೇಂದ್ರ, ಮಂಜುನಾಥ್ಗೆ, ಪುನೀತ್ಗೆ, ಅವರು ಅಷ್ಟು ಜನದ್ದು ಮಾಡವ್ರೆ. ಇನ್ನೊಂದರಲ್ಲಿ ಹೀಗೆ 62,000 ರೂಪಾಯಿ ಅಕ್ರಮ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕಿದ್ದ ಅಧಿಕಾರಿಯು ಕಾಮಗಾರಿ ಮಾಡದೆಯೇ ಸುಳ್ಳು ಬಿಲ್ ಮಾಡಿದ್ದು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಲ್ಲದೆ ಚರಂಡಿ ಕಳ್ಳತನ ಆಗಿದೆಯಂತ ದೂರ್ತಾ ಇದ್ದು ಸಂಬಂಧಪಟ್ಟವರು ಆದಷ್ಟು ಬೇಗ ಕಳೆದು ಹೋಗಿರುವ ಚರಂಡಿಯನ್ನ ಹುಡುಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.